ಉತ್ತರ ಪ್ರದೇಶದ ಹಳ್ಳಿಯೊಂದರಲ್ಲಿ ಯುವತಿ ಹಠಾತ್ ಕಣ್ಮರೆಯಾಗಿದ್ದಾಳೆ. ಆದ್ರೆ ಅದಕ್ಕಿಂತ ಅಚ್ಚರಿಗೊಳಿಸುವ ವಿಚಾರ ಏನಪ್ಪಾ ಅಂದ್ರೆ ಆಕೆ ಮಲಗಿದ್ದ ಹಾಸಿಗೆಯಲ್ಲಿ ಹಾವಿನ ಪೊರೆ ಪತ್ತೆಯಾಗಿದೆ. ಆಕೆಯ ಕುಟುಂಬ ಆಕೆಯ ಹಾಸಿಗೆಯ ಮೇಲೆ ಬಟ್ಟೆಯಲ್ಲಿ ಸುತ್ತಿದ 5 ಅಡಿ ಉದ್ದದ ಹಾವಿನ ಪೊರೆಯನ್ನ ಕಂಡು ಬೆಚ್ಚ ಬಿದ್ದುಬಿಟ್ಟಿದ್ದಾರೆ. ಆಕೆ ನಾಗಿಣಿಯಾಗಿ ಮಾರ್ಪಾಟಾಗಿದ್ದಾಳೆ ಅಂತ ಅವ್ರಿಗೆ ಅನುಮಾನ. ಅಲ್ಲಿ ನೋಡಿ, ಅಲ್ಲಿ ಎಲ್ಲರಿಗೂ ಆ ರೀತಿಯಾಗಿ ಆಕೆ ಹಾವಾಗ್ಬಿಟ್ಟಿದ್ದಾಳೆ, ನಾಗಿಣಿ ಆಗ್ಬಿಟ್ಟಿದ್ದಾಳೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರಂತೆ. ಉತ್ತರ ಪ್ರದೇಶದ ಒರೈಯಾ ಅನ್ನುವ ಜಿಲ್ಲೆಯಲ್ಲಿ ಈ ಘಟನೆ ಆಗಿದೆ. ಯುವತಿ ಮನೆಯಿಂದ ನಾಪತ್ತೆಯಾಗಿದ್ಲು. ತನ್ನ ರೂಮ್ನಿಂದ ಹೊರಗೆ ಬರದಿದ್ದಾಗ ಈ ವಿಷಯ ಬೆಳಕಿಗೆ ಬಂದಿದೆ. ಅಂದ ಹಾಗೆ ಯುವತಿಗೆ ಮನೆಯವರ ಮಧ್ಯೆ ಅಂದ್ರೆ ಮನೆಯವರು ಮದುವೆ ನಿಶ್ಚಯ ಮಾಡಿದ್ರು. ಆದರೆ ಆ ಮದುವೆ ಆಕೆಗೆ ಇಷ್ಟ ಇರಲಿಲ್ವಂತೆ. ಬದಲಿಗೆ ಅದೇ ಗ್ರಾಮದ ಯುವಕನನ್ನ ಆಕೆ ಪ್ರೀತಿ ಮಾಡ್ತಾ ಇದ್ಲು. ಹೀಗಾಗಿ ಆತನ ಜೊತೆಗೆ ಹೋಗೋಕೆ ಯುವತಿ ಈ ಒಂದು ಪ್ಲಾನ್ ಮಾಡಿರಬಹುದು ಅನ್ನೋ ಅನುಮಾನ ಇದೆ. 5 ಅಡಿ ಉದ್ದದ ಹಾವಿನ ಪೊರೆಯನ್ನು ತಂದು ಹಾಸಿಗೆ ಮೇಲಿಟ್ಟು ಅಂದರೆ ಡೈವರ್ಟ್ ಮಾಡೋದು ಪೇರೆಂಟ್ಸ್ನ, ಆ ರೀತಿಯ ಪ್ಲಾನ್ ಮಾಡಿದಾಳೆ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಈಗ ಗೊತ್ತಾಗಿದೆ. ನಿಜವಾದ ಅಸಲಿಯತ್ತು ಆಕೆ ಎಲ್ಲಿ ಹುಡ್ಕ ಬಂದ್ಲು ಅಂತ ಹೇಳ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ. ಅದು ಪ್ಲಾನ್ ನೋಡಿ.